ಇವನ ಹೆಸರು ಅಜ್ಮಲ್. ಇವನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತಿರಬಹುದು. ಇವನೊಂದು ಕಲೆಕ್ಟ್ರೋ ಡಾಕ್ಟ್ರೋ ಅಲ್ಲ, ಬೋರ್ಡ್ ಸರಿ ಮಾಡಕ್ ಬಂದವನು. ಇವನು ಕುಟುಂಬಕ್ಕೆ ಅರಕೆಲ್ ಕುಟುಂಬದವ್ರ ತರ ತುಂಬಾ ದುಡ್ಡು, ಅಂತಸ್ತು ಈ ತರ ಯಾವುದೂ ಇಲ್ಲ. ಆದರೆ ಪ್ರೀತಿಯಲ್ಲಿ ಇದೆಲ್ಲ ಏನು ದೊಡ್ಡ ವಿಷಯ ಇಲ್ಲ ಅಂತ ಸುಲ್ಫತ್ ನಿನಗೆ ನಾನೇನ್ ಹೇಳ್ಬೇಕಾಗಿಲ್ಲ. ಅಡ್ವೈಸ್ ಮಾಡಕ್ಕೆ ಬೈಯಕ್ಕೆ ಈಗ ಸಮಯ ಇಲ್ಲ. ಬಿ ಪ್ರಾಕ್ಟಿಕಲ್. ಇವನು ಜಾಸ್ಮಿನನ್ನ ಕರ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದಾನೆ. ಅವಳು ಅವನ ಜೊತೆನೇ ಹೋಗ್ಲಿ. ನಾವು ಎಷ್ಟೇ ಅಡ್ಡ ಬಂದ್ರೂ ದೇವ್ರ ಇಚ್ಛೆ ಅದೇ ಆಗಿದ್ದಿದ್ರೆ ಅದನ್ನ ನಮ್ಮಿಂದ ತಡೆಯಕ್ಕಾಗಿಲ್ಲ. ಅದು ಖಂಡಿತ ನಡೆಯುತ್ತೆ. ಬಿಟ್ಕೊಡೋಣ. ನಾವು ಇವರಿಬ್ಬರನ್ನ ಸಂತೋಷವಾಗಿ ಕಳ್ಸ್ಕೊಡೋಣ. ಜಾಸ್ಮಿನ್, ಹೋಗಿ ನಿನ್ ಪೆಟ್ಟಿಗೆ ಪ್ಯಾಕ್ ಮಾಡು. ಬಿವಿಯಮ್ಮ ಅನುಮತಿಯೊಂದಿಗೆ. ಸುಲ್ಫರ್, ಅವ್ರನ್ನ ಇಲ್ಲಿಂದ ಹೊರಗೋಗಕ್ಕೆ ಹೇಳು. ನಾನು ಹೋಗ್ತೀನಿ. ನಾನು ಹೇಳ್ಬೇಕಾಗಿದ್ದೆಲ್ಲ ಹೇಳಾಯ್ತು. ಬೇವಿ ಒಂದು ನಿಮಿಷ ನಿಂತ್ಕೊಳ್ಳೆ. ಜಾಸ್ಮಿನ್, ನೀನ್ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಾ. ಬಿವಿಎಮ್ಮನ ಅನುಮತಿಯೊಂದಿಗೆ ನಾವಿಲ್ಲಿಂದ ಹೊರಲಿಕ್ಕೆ ಹೋಗ್ತೀವಿ. ನೀ ಮೊದಲು ಹೊರಗೋಗು. ನಿನ್ನ ಅಡ್ವೈಸ್ ಅಲ್ಲ ಈ ಕುಟುಂಬಕ್ಕೆ ಬೇಕಾಗಿಲ್ಲ. ಇದಕ್ಕೆ ಬೇಕಾದ ಉತ್ತರನ್ನ ಅರಕಿಯಲ್ಲಿ ಬಿವಿಎಮ್ಮಂಗೆ ವಿವರವಾಗಿ ಹೇಳಿದರೆ ಅರ್ಥವಾಗತ್ತೆ. ಸುಲ್ಫತ್, ಜಾಸ್ಮಿನ್ ಕರ್ಕೊಂಡು ಹೋಗಾಚೆ. ಹೋಗೋ. ನೀನು ಆ ಕಡೆ ನಿಲ್ಲು. ಅರಕಿಯಲ್ಲಿ ಬಿವಿಯಮ್ಮ ಹೇಳಿದರೆ ಹಾಯ್ದ್ರು ಏನಾದ್ರೂ ಮಾಡ್ತಾನೆ. ಹೇಳಿದ್ದನ್ನ ಮಾಡಿದ್ನಲ್ಲ ಮೊದಲೇ. ಸುಲ್ಫತ್ ಗಂಡನ್ನ ಸಮುದ್ರನಲ್ಲಿ ಹೇಗೆ ಬಿತ್ತು ಸತ್ತ ಅಂತ ಹೈದರ್ ನನ್ನ ಹತ್ರ ಹೇಳಿದ. ನಿಮಿಗೂ ಹೈದರ್ಗೂ ಮಾತ್ರ ಗೊತ್ತಿತ್ತು ಈ ಕತೆ. ಇನ್ನು ಮುಂದೆ ಯಾರಿಗೂ ಗೊತ್ತಾಗ್ಬಾರ್ದಂದ್ರೆ, ಮುಖ್ಯವಾಗಿ ಜುಲ್ಫತ್ಗೂ ಜಾಸ್ಮಿನ್ಗೂ ಗೊತ್ತಾಗ್ಬಾರ್ದಂದ್ರೆ ಅದು ಈ ಅನ್ಸಾರಿ ನೆನೆಸಿದರೆ ಮಾತ್ರ ಸಾಧ್ಯ. ಆದ್ರಿಂದ ಈ ಅನ್ಸಾರಿ ಹೇಳಿದನ್ನ ಬಿವಿಎಮ್ಮ ಕೇಳೇ ಆಗ್ಬೇಕು. ನಿಮ್ಮ ಅನುಮತಿಯೊಂದಿಗೆ ಜಾಸ್ಮಿನ್ ಅಜ್ಮಲ್ ಜೊತೆ ಹೋಗಾಗ್ಬೇಕು. ನಿಮಗೆ ಹಿಡಿದರೋ ಹುಚ್ಚು ನಿಮ್ಮೊಳಗೆ ಇದ್ದು ಹಾಳಾಗೋಗ್ಲಿ. ಅದು ಯಾವತ್ತೂ ಇನ್ನೂ ಹೊರಗೆ ಬರಬಾರ್ದು. ढल चुकी ना जाने तुम कब आओगे ಹೋಗ್ಬಿಡು. ನಿನ್ ಮೇಲೆ ನನಗೆ ಯಾವ ಕೋಪನೂ ಇಲ್ಲ. ನೀನ್ ಎಲ್ಲೇ ಇದ್ರು ಈ ಅಮ್ಮಂಗೆ ನೀನ್ ಸಂತೋಷವಾಗಿದ್ರೆ ಸಾಕು. ಆ ದೇವ್ರು ನಿನ್ನ ಕಾಪಾಡ್ತಾರೆ. ಅಜ್ಮಲ್ ಹತ್ರ ಹೇಳಿ ಅಲ್ಲಿರೋ ಕಾಲೇಜ್ ಸೇರಿ ನೀನು ಓದಬೇಕು. ಇಷ್ಟು ದಿನದಿಂದ ನಾನ್ ಯಾಕೆ ನಿನ್ನ ಅಡ್ಡ ಹಾಕಿದ್ನೋ, ಇನ್ನು ಮುಂದೆ ನಾನು ಆ ವಿಷಯದಲ್ಲೇ ಅಡ್ಡ ನಿಲ್ಲಲ್ಲ. ಟೆನ್ಷನ್ ಆಗಿದ್ಯಾ? ದಮ್ ಹೊಡ್ತೀಯಾ? ಅಜ್ಜಿ, ನಿಮ್ ಜಾಸ್ಮಿನ್ ಯಾವಾಗ್ಲೂ ನಿಮ್ ತರನೇ ಇರ್ತಾಳೆ. ನಮಗೋಸ್ಕರ ನೀವು ಪ್ರಾರ್ಥನೆ ಮಾಡಿ. ಬೆಳಗ್ಗೆ ನಿಮ್ಮ ಜನರು ಬರೋ ತನಕ ನೀವು ಬೋಟ್ ಒಳಗೆ ಇರಿ. ಅವರೆಲ್ಲ ಬಂದು ಜಾಸ್ಮಿನನ್ನು ನೋಡಿ ಸಂತೋಷ ಪಡ್ತಾರೆ. ಯಾರ ತೊಂದರೆನೂ ಇಲ್ಲದೆ ಚಂದ್ರನ್ನು ತಾರೆಗಳನ್ನು ನೋಡಿ ಒಂದೊಂದು ನಿಮಿಷಗಳನ್ನ ಜಾಲಿಯಾಗಿ ಅನುಭವಿಸಿ. ಈ ಕ್ಷಣ ಜುಲ್ಫತ್ತು, ಬಿವಿಯಮ್ಮನು, ಈ ದ್ವೀಪ ಎಲ್ಲದನ್ನು ಮರ್ತು ಬಿಡಿ. ಈ ಮಾವನ್ನು ಹೋಗಿ. ಹೇ, ಬಿ ಬ್ರೇವ್ ಮೈ ಡಿಯರ್ ಚೈಲ್ಡ್. ಅಜ್ಮಲ್,
ನಿನ್ನ ಮೇಲಿರೋ ನಂಬಿಕೆಯಲ್ಲೇ ಜಾಸ್ಮಿನ್ ನಿನಗೂ ಒಪ್ಪಿಸ್ತಾ ಇದ್ದೀನಿ. ಅವಳ ಅಮ್ಮನ್ ಮಾತ್ರ ಅಲ್ಲ, ಈ ದ್ವೀಪಕ್ಕೆ ಅವಳ ಮಗಳ ಥರ. ಆಯ್ತು, ನೀನು ಹೋಗು. ಹತ್ತು. ಜಾಗ್ರತೆ. ಕೊಡು. ಇಟ್ಕೊಂಡತ್ತು ಬಾ. ಆಲ್ ದಿ ಬೆಸ್ಟ್. ಎಂಜಾಯ್ ಯುವರ್ ಲವ್. ಆಯ್ದ್ರು ಬೇಗ ಎದ್ದು ಬಾ. ನಿನ್ನ ಬಿಬಿ ಅಮ್ಮ ಬರ್ಲಿಕ್ಕೆ ಹೇಳಿದ್ರು. ಅವನನ್ನ ಕೊಂದಾಕ್ಬೇಕಾ? ಹೌದು, ಕೊಲ್ಬೇಕು. ಬೇಡ, ಹಾಗೆ ಮಾಡಬೇಡಿ.
ಆ